ಶಿವಮೊಗ್ಗದಲ್ಲಿ ಮತ್ತೊಂದು ಕೊಲೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ. ಶಿವಮೊಗ್ಗದಲ್ಲಿ ಮತ್ತೊಂದು ಕೊಲೆಯಾಗಿದೆ. ಫೆಬ್ರವರಿ 19 ಯುವಕನಿಗೆ ಚಾಕು ಇರಿದಿದ್ದ ತನ್ನ ಸ್ನೇಹಿತ. ಚಿಕಿತ್ಸೆ ಫಲಿಸದೆ ಮೆಗ್ಗನ್ನಲ್ಲಿ ಆ ವ್ಯಕ್ತಿ ಸಾವನ್ನ ಕಂಡಿದ್ದಾರೆ. ತೌಫಿಕ್ ಎಂಬ ವ್ಯಕ್ತಿ ಸಾವನ್ನ ಕಂಡಿದ್ದಾರೆ. ತೌಫಿಕ್ಗೆ ಚಾಕು ಇರಿದಿದ್ದು ಸೈಯದ್ ಅನ್ವರ್. ಸ್ನೇಹಿತರ ನಡುವೆಯೇ ಗಲಾಟೆಯಲ್ಲಿ ಓರ್ವನನ್ನ ಚಾಕುವಿನಿಂದ ಇರಿದು ಕೊಂದಿರುವ ಘಟನೆ 2 ದಿನಗಳ ಹಿಂದೆ ನಡೆದಿದ್ದು, ನಿನ್ನೆ ರಾತ್ರಿ ಆತ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ. ಫೆಬ್ರವರಿ 19ರಂದು ತಡರಾತ್ರಿ ನಡೆದ ಘಟನೆಯಲ್ಲಿ ಗಾಯಗೊಂಡಿದ್ದ ಸ್ನೇಹಿತ ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿದ್ದಾನೆ. ಚಾಕು ಇರಿತಕ್ಕೊಳಗಾದ ವ್ಯಕ್ತಿಯನ್ನ ಮೆಗ್ಗನ್ಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ 2 ದಿನದ ಬಳಿಕ ಸಾವಾಗಿದೆ. ಮೃತ ವ್ಯಕ್ತಿಯನ್ನ ತೌಫಿಕ್ ಎಂದು ಗುರುತಿಸಲಾಗಿದೆ. ಚಾಕುವಿನಿಂದ ಇರಿದ ಆರೋಪಿಯನ್ನ ಸೈಯದ್ ಅನ್ವರ್ ಎಂದು ಗುರುತಿಸಲಾಗಿದೆ. ಆರೋಪಿ ಸೈಯದ್ ಅನ್ವರ್ ಶಿವಮೊಗ್ಗ ನಗರದ ಇಮಾಂಬಾಡದ ನಿವಾಸಿಯಾಗಿದ್ದಾನೆ. ಇಬ್ಬರು ಬೆಕ್ಕಿನ ಕಲ್ಮಟ್ಟದ ಬಳಿ ಗಾರೆ ಕೆಲಸಕ್ಕೆ ಹೋಗ್ತಿದ್ರು. ಕೂಲಿ ಕೆಲಸ ಮಾಡಿಕೊಂಡಿದ್ದ ತೌಫಿಕ್ ಮತ್ತು ಸೈಯದ್ ಅನ್ವರ್ ಫೆಬ್ರವರಿ 19ರಂದು ಪಾರ್ಟಿ ಮಾಡಿದ್ದಾರೆ. ಪಾರ್ಟಿ ಮಾಡುವ ವೇಳೆ ಗಲಾಟೆಯಾಗಿದೆ. ಗಲಾಟೆಯಲ್ಲಿ ಅನ್ವರ್ ಚಾಕುವಿನಿಂದ ತೌಫಿಕ್ನ ಕುತ್ತಿಗೆಗೆ ಚಾಕು ಇರಿದಿದ್ದ. 2 ದಿನಗಳ ಹಿಂದೆ ಶಿವಮೊಗ್ಗ ನಗರದ ಬೆಕ್ಕಿನ ಕಲ್ಮಠ ಬಳಿ ನಡೆದಿದೆ ಈ ಒಂದು ಘಟನೆ. ತಡರಾತ್ರಿಯಲ್ಲಿ ಕುತ್ತಿಗೆ ಬಳಿ ಕೈ ಹಿಡ್ಕೊಂಡು ತೌಫಿಕ್ BH ರಸ್ತೆಗೆ ಬಂದು ಕುಳಿತಿದ್ದನು. ಈ ವೇಳೆ ಗಮನಿಸಿದ 112 ಪೊಲೀಸರು ತೌಫಿಕ್ನನ್ನ ಮೆಗ್ಗನ್ ಆಸ್ಪತ್ರೆಗೆ ದಾಖಲಿಸಿದ್ರು. ಗಂಭೀರ ಗಾಯಗೊಂಡಿದ್ದ ತೌಫಿಕ್ನ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿಯೇ ಸಾವಾಗಿದೆ. ತೌಫಿಕ್ ಮೃತದೇಹ ಮೆಗ್ಗನ್ ಶವಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಕೋಟೆ ಪೊಲೀಸರು ಆರೋಪಿ ಸೈಯದ್ ಅನ್ವರ್ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ.